ನಾನು ಬರ್ತೀನಿ ರೂಮಿಗೆ. ಎಲ್ಲಿ ಬಚ್ಚಿಟ್ಕೊಂಡು ಅಡ್ಕೊಂಡಿದ್ದಾನೋ ಗೊತ್ತಾಗ್ತಿಲ್ಲ ಗೈಸ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನನ್ನ ಸಿಸ್ಟರು ಅದೇ ಮೈಸೂರಲ್ಲಿ ಅವತ್ತು ತೋರಿಸಿದ್ನಲ್ಲ, ಸೊ ಅವಳ ಹೆಸರು ವೈಷ್ಣವಿ ಅಂತ ಅವತ್ತೇ ಹೇಳಿದ್ದೆ. ಸೊ ಅವ್ರ ಜೊತೆ ನಾನು ಮಾಲ್ ಆಫ್ ಏಷ್ಯಾಗೆ ಹೋಗ್ತಾ ಇದ್ದೆ. ಸೊ ಅದಾದ್ಮೇಲೆ ಏನೇನು ಮಾಡ್ತೀನಿ ಅಂತ ಗೊತ್ತಿಲ್ಲ ನನಗಿನ್ನ. ಸೊ ನೋಡೋಣ ನನ್ನ ದಿನ ಹೆಂಗೆ ಹೋಗೋದಂತ. ಅದು ಹೇಳಿ ಯಾರ್ಯಾರು ಈ ವ್ಲಾಗ್ ನೋಡ್ತಾ ಇದ್ದಾರೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಎಂಜಾಯ್ ದ ವ್ಲಾಗ್ ಗೈಸ್. ಬನ್ನಿ. ಇವಾಗ ಒರೈನ್ ಮಾಲಿಂದ ನನ್ನ ತಂಗಿನ ಪಿಕ್ ಮಾಡಿದೆ. ಏನು ನೋಡಿ ಸ್ಪೆಕ್ಸ್ಚೂರ್ ಬಿಯರ್ಡ್ ಹಾಕಂತದೆ, ತೆಗೆದ್ಬಿಡು. ನೋಡಿ ಇವಾಗ ಚೆನ್ನಾಗಿ ಕಾಣ್ತದೆ. ಹಾಂ, ಸೊ ನನ್ನ ತಂಗಿ ಏನೋ ಚಾಲೆಂಜ್ ವೀಡಿಯೋಸ್ ಎಲ್ಲ ಸಜೆಸ್ಟ್ ಮಾಡಿದ್ದಾಳೆ. ನೋಡೋಣ ಅದು ಹೆಂಗಿದೆ ಅಂತ. ಕಾರ್ತಿಕ್ ಜೊತೆನೂ ಮಾತಾಡೋಣ. ಅವನಿಗೂ ಏನಾದರೂ ಇಷ್ಟ ಆದರೆ ಅದು ಮಾಡೋಣ, ಇಲ್ಲಾಂದರೆ ಏನೋ ಸೈಟ್ ಸೀಯಿಂಗ್ ಮಾತ್ರ. ನನ್ನ ವ್ಲಾಗಲ್ಲಿ ತುಂಬ ಕ್ವೈಟ್ ಅವಳು. ಇಷ್ಟೋ ತನಕ ಬಡ 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 ಅಂತ ಮಾತಾಡ್ತಾ ಇರ್ತಾಳೆ. ಹಂಗೇನದ ಅದು ಮಾಡಿದಾಳೆ, ಬಟ್ ಅವಳು ತುಂಬಾ ಮಾತಾಡ್ತಾಳೆ ಜನರಲಿ. ಸರಿ ಬನ್ನಿ ಹೋಗೋಣ. ಫಸ್ಟು ಕಾರ್ತಿಕಿಗೆ ಪಿಕ್ ಮಾಡಿಕೊಂಡು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಗೈಸ್, ನಾನು ಕಾರ್ತಿಕಿಗೆ ಪಿಕ್ ಮಾಡಕ್ಕೆ ಬರೋಣ ಅಂದರೆ ಅವನು ಮನೆಗೆ ಬಂದ್ಬಿಡು, ನಾನು ಇನ್ನೂ ರೆಡಿ ಆಗಬೇಕು ಅಂತ ಮುಂಚೆನೇ ಹೇಳಿದ್ರು. ಹಿಂಗೆ ಅವನು ಯಾವಾಗಲೂ ಲೇಟ್ ಮಾಡ್ತಾನೆ. ಈ ಸತಿ ಕಾಯಿಸೋದ್ಕಿಂತ ಮನೆಗೆ ಬಂದ್ಬಿಟ್ಟು ಕಾಯಿ ಅಂತೆ. ನೋಡಿದ್ರ ನನ್ನ ತಂಗಿ ಬರ್ತದಾಳೆ ಅಂತಾನು ಬೇಗ ರೆಡಿ ಆಗಿಲ್ಲ ಅವನು. ಸೊ ಬನ್ನಿ ಹೋಗೋಣ. ಗೈಸ್, ಇವನು ನನ್ನ ಮೇಲೆ ತುಂಬಾ ಲವ್ ಇದೆ ಅಂತ ಇದರಲ್ಲಿ ಗೊತ್ತಾಗುತ್ತೆ. ಅವನು ನೋಡಿ ನಮ್ಮಿಬ್ರು, ನಾನು ಹಿಂಗ್ ಬಂದಿದ್ದೀನಿ ಅಂದ್ರೆ ಅವನು ಆ ಥರನೇ ಬಂದಿದ್ದಾನೆ. ಫುಲ್ ಕಪಲ್ ಗೊತ್ತಾಗುತ್ತೆ. ನಾನು ಬರ್ತೀನಿ ರೂಮಿಗೆ. ಬಾ ಪ್ಲೀಸ್. ಪ್ರೈಡ್ ಮಂತ್ ಫಿಶಾಗಿ ಬಂದ್ವಿ. ಆ್ಯಂಡ್ ಇಲ್ಲಿ ನಾನು ತುಂಬ ಸಲ ಬಂದಿದ್ದೀನಿ. ಸೊ ಎಲ್ಲಿ ಹೋಗ್ಬೇಕಂತ ನನಗೆ ಆ್ಯಕ್ಚುಲಿ ಐಡಿಯಾ ಇಲ್ಲ. ಇವಳೇ ಕರ್ಕೊಂಡ್ಬಂದಿದ್ದು. ಎಲ್ಲೋಗದೆ? ಸೊ ನೋಡೋಣ. ಆ ಥರ ಚಾಲೆಂಜ್ ವಿಡಿಯೋ ಎಲ್ಲ ಇದಿಲ್ಲ. ಇವಳೇನೋ ಚಾಲೆಂಜ್ ವಿಡಿಯೋ ಅಂದ್ಲು. ಸೊ ನೋಡೋಣ. ಕಾರ್ತಿಕ್ಗೂ ಒಪ್ಪಿಗೆ ಇದ್ರೆ ಆಮೇಲೆ ನೋಡೋಣ. ಬನ್ನಿ. ಐ ಪ್ಲಾನೆಟ್. ಹಾಂ, ಕ್ರೆಡಿಟ್ ಕಾರ್ಡ್ ಎಲ್ಲಿ ನಿಂದು? ನಿಂದೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತೀನಿ. ಅಯ್ಯೋ ನೋಡ್ದಾ? ಆ್ಯಪಲ್ ಬಾ, ನನ್ನ ಮನೆ ಹತ್ರ ಸಿಗುತ್ತೆ ಆ್ಯಪಲ್. ಆಯ್ತಲ್ಲ, ಆಯ್ತು. ಬೇಸಿಕ್ಲಿ ಕಾರ್ತಿಕ್ ಹೇಳ್ದ ನಮಗೆಲ್ಲ ಹಸುವಾಗ್ತಾಯ್ತಂತ ಇಲ್ಲೇ ಎಲ್ಲೋ ಇಶಾರಾಗಿ ಹೋಗೋಣ ಅಂತ ಅಂದ. ಸೊ ಅಲ್ಲಿ ಎಂಪ್ಲಾಯೀಸು ಎಲ್ಲನೂ ಡಿಸೇಬಲ್ಡ್ ಆಗಿದ್ದಾರೆ. ಸೊ ಅದು ಒಂಥರ ಸಪೋರ್ಟೂ ಇರುತ್ತೆ. ಸೊ ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ. ಅಲ್ಲಿ ಹೆಂಗಿದೆಯಾ? ಹಾಂ, ಅಮೇಝಿಂಗ್ನು. ಇಲ್ಲಿ ಬಿರಿಯಾನಿ ತನಕ ಬಂದಿದ್ವಿ ಆ್ಯಂಡ್ ನಮ್ಮ ಬಿರಿಯಾನಿ ಬಂದಿದೆ. ಸೊ ಚೆನ್ನಾಗಿದೆ, ಕ್ರೇಜಿ. ಅದನ್ನು ದ ಪ್ರೆಸೆಂಟೇಷನ್ ಆಲ್ಸೋ ಇಸ್ ಗುಡ್ ಅಲ್ಲ. ಉಪ್ಪು ಜಾಸ್ತಿ ಇದ್ರೆ ಇವನು ಇಲ್ಲೂ ನಂಗೆ ಭೇಟಿ ಕೊಡ್ತಾನೆ. Like genuine doubt. Okay. Big doubt in that. Yeah, same doubt. It looks good. I'm not denying it. But how would you know it tastes good? It will taste good. I just said it looks good. ಎಲ್ಲರೂ ನನ್ನ ವಿಡಿಯೋ ಆನ್ ಮಾಡಿದ್ರೆ ಎಲ್ಲರೂ ನನಗೆ ಅಟ್ಯಾಕ್ ಮಾಡಕ್ಕೆ ಬರ್ತಾರೆ. ಬಿರಿಯಾನಿ ನೋಡಕ್ಕೆ ಚೆನ್ನಾಗಿದೆ ಅಂತ ಹೇಳಿಲ್ಲ ನೀವು. ಬಿರಿಯಾನಿ ಚೆನ್ನಾಗಿದೆ. ಆಯ್ತಮ್ಮ, ಆಯ್ತು. ಓಕೆ. ಸೊ ಬೇಸಿಕ್ಲಿ ಇಲ್ಲಿ ನೀವು ಆರ್ಡರ್ ಮಾಡ್ಬೇಕಂದ್ರೂ ಇಲ್ಲಿ ಮೆನು ಇದೆಯಲ್ಲ, ಇಲ್ಲಿ ಮೆನುನಲ್ಲಿ ಪಾಯಿಂಟ್ ಮಾಡಿಕೊಂಡು ಹೇಳಬೇಕು. ಸೊ ಸೊ ಮೆನ್ಯೂನಲ್ಲೇ ಸೈನ್ ಲ್ಯಾಂಗ್ವೇಜಸ್ ಇದೆ ಅಂತ ನೋಡಿ. ಮೆನ್ಯೂನಲ್ಲೇ ಸೈನ್ ಲ್ಯಾಂಗ್ವೇಜಸ್ ಇದೆ. ಸೊ ಅದು ಯೂಸ್ ಮಾಡಿಕೊಂಡು ಆರ್ಡರ್ ಪ್ಲೇಸ್ ಮಾಡ್ಬೋದು. ಆ್ಯಂಡ್ ಅವ್ರ ಜೊತೆನೂ ಕಮ್ಯುನಿಕೇಷನ್ ಹಂಗೆ ಇರುತ್ತೆ. ಆಯ್ತು ಗುರು, ಆಯ್ತು ಗುರು. ಸೊ ಆರ್ಡರ್ ಪ್ಲೇಸ್ ಮಾಡ್ಬೋದು. ಆಯಿತು, ಸಾಕು. ಸರಿ ಬನ್ನಿ ತಿನ್ನೋಣ ಫಸ್ಟು. ಇವರಿಬ್ರ ಜೊತೆ ಆರ್ಗ್ಯುಮೆಂಟ್ ಆಮೇಲೆ. ಹೀಗೆ ಲಂಚ್ ತಿನ್ಕೊಂಡು ಬಂದ್ವಿ. ಬಟ್ ಅಲ್ಲಿ ನಾನು ತೋರ್ಸೋಕ್ಕಾಗಿಲ್ಲ ಅವ್ರ ಜೊತೆ ಎಲ್ಲ ಕಮ್ಯುನಿಕೇಟ್ ಮಾಡೋದು. ನನಗೆ ಚೂರು ವಿಯರ್ಡ್ ಅನಿಸ್ತೈತೆ. ಅದಕ್ಕೆ ನಾನು ಅದೆಲ್ಲ ಬ್ಲಾಗ್ ಮಾಡಿಲ್ಲ. ಸೊ ಇವಾಗ ನಾನು ಹೇಳಿದ್ನಲ್ಲ ಆ ಚಾಲೆಂಜ್ ವಿಡಿಯೋ, ಅದು ಮಾಡೋಣ ಅಂತ ಇದ್ದೀನಿ. ಏನು ರೂಲ್ಸ್ ಅಂತ ಹೇಳ್ತೀನಿ ಇವಾಗ. ಬನ್ನಿ. ಸೊ ಗೈಸ್, ಸೊ ಇವಾಗ ನಾನು ಆ ಚಾಲೆಂಜ್ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ.
ಸೊ ಏನು ಚಾಲೆಂಜ್ ವಿಡಿಯೋ ಅಂದರೆ ನಾನು ಇವಾಗ ಹೋಗ್ಬಿಟ್ಟು ಬಚ್ಚಿಟ್ಕೊತೀನಿ ಆ್ಯಂಡ್ 20 ಸೆಕೆಂಡ್ಸ್ ಸಿಗುತ್ತೆ ನಂಗೆ ಬಚ್ಚಿಟ್ಕೊಳ್ಳೋಕ್ಕೆ. ಈ ಎಂಟೈರ್ ಫ್ಲೋರಲ್ಲಿ ನಾ ಬಚ್ಚಿಟ್ಕೊಂಡು ಇವರಿಬ್ಬರು ಹುಡುಕ್ತಾರೆ ನನ್ನ. ಆ್ಯಂಡ್ ಅವ್ರು ಹುಡುಕೋಕ್ಕೆ 4 ನಿಮಿಷನಾ? 5 minutes. ಹಾಂ 4 ನಿಮಿಷ. 4 ನಿಮಿಷ ನಲ್ಲಿ ಅವ್ನು ಹುಡುಕ್ಬೇಕು. ನನಗೆ ಹುಡುಕಿದ್ರೆ ಏನು ಬೆಟ್ಟು? ನಾನು ಏನು ಹೇಳಿದ್ರು ಮಾಡಬೇಕು. ಓಕೆ, ಏನು ಹೇಳಿದ್ರು 4 ಅವ್ರು ಎಂಬಾರಸ್ಮೆಂಟ್ ಆದರೂ ಓಕೆ. ಸೊ ಅವ್ನು ಹುಡುಕ್ಬಿಟ್ರೆ ನಾನು ಅವ್ನು ಏನು ಹೇಳಿದ್ರು ನಾನು ಮಾಡಲೇಬೇಕು. ಮನೆಗೆ ವಾಕಿಂಗ್ ಸಪೋಸು ನಾನು ಅವ್ನು ಹುಡ್ಕೋಕ್ಕಾಗಿಲ್ಲ ಅಂದರೆ ನಾನೇನಂದ್ರು ಅವ್ನು ಮಾಡಲೇಬೇಕು. ಓಕೆ, ಸೊ ಬನ್ನಿ ಹೋಗೋಣ. So where he is and we're trying to find him. ಇನ್ನು ಎಷ್ಟು ಟೈಮ್ ಇದೆ? 17 minutes ಇದೆ ನಮಗೆ. We have 17 minutes to find him and we have no idea. We finished one half of the section ಆಯಿತಾ, ಇವಾಗ ಇನ್ನೊಂದು ಹಾಫ್ ಹುಡುಕ್ತಾ ಇದ್ದೀವಿ. ಸೊ ಲೆಟ್ಸ್ ಸಿ. ನಾನು ಓಡ್ಕೊಂಡು ಬಂದೆ ಅದರ್ ಸೈಡ್ ಆಫ್ ದ ಫ್ಲೋರ್ ತನಕ. ಅವ್ರದ್ದು ಒಂದೇ ನಿಮಿಷ. ಸೊ ನಾನು ಓಡ್ಕೊಂಬಂದೆ ಫ್ಲೋರ್ ಆ ಕಡೆ. ಸೊ ಅವರು ಇಬ್ಬರು ನನಗೆ 4 ಮಿನಿಟ್ಸಲ್ಲಿ ಹುಡುಕ್ಬೇಕು, ಇಲ್ಲಾಂದ್ರೆ ಅವ್ರು ಏನು ಕ್ಲಾಸ್ ಕೊಡ್ತಾರೋ ನಾನು ಮಾಡಲೇಬೇಕು. ಗೈಸ್ ಅರ್ಜುನ್ ಇವಾಗ ಹೋಗಿ ಬಚ್ಚಿಟ್ಕೊಂಡಿದ್ದಾನೆ. ಸೊ ಅವ್ನು ಹುಡುಕ್ತಾ ಇದ್ದೀವಿ. ಟೈಮ್ ಸ್ಟಾರ್ಟ್ ಆಗಿದೆ 4 ನಿಮಿಷ. ಸೊ ಇವಾಗಿಂದ 4 ನಿಮಿಷ ಕೌಂಟ್ ಮಾಡ್ತಾ ಇದ್ದೀನಿ ನಾನು. ಸೊ ನೋಡ್ಕೊಳ್ಳಿ ಟೈಮ್. ಹುಡ್ಕೋಣ ಎಲ್ಲಿದ್ದಾನೆ, ಎಲ್ಲಿ ಬಚ್ಚಿಟ್ಕೊಂಡು ಅಡ್ಕೊಂಡಿದ್ದಾನೋ ಗೊತ್ತಾಗ್ತಿಲ್ಲ ಗೈಸ್. ಹುಡುಗಿ ಬಟ್ಟೆ ಸೆಕ್ಷನ್ಗೆ ಏನಾದ್ರು ಹೋಗಿರ್ತಾನೆ. ಈಸ್ ವೆರಿ ಕೇಪಬಲ್. ಸೊ ನಾನು 4 ಮಿನಿಟ್ಸು ಹೋಮ್ ಸೆಂಟರಲ್ಲಿ ಬಚ್ಚಿಟ್ಕೊಂಡಿದ್ದೀನಿ. ಅವ್ರು ನೋಡೋಣ ಹೆಂಗೆ ಹುಡುಕ್ತಾರಂತ. ಯಾವುದೋ ಕಾರ್ನರಲ್ಲಿ ಬಚ್ಚಿಟ್ಕೊಂಡಿದ್ದೀನಿ ಇಲ್ಲಿ. ಸೊ ಇಡೀ ಫ್ಲೋರಲ್ಲಿ ಅವ್ರು ಹುಡ್ಕೊಂಡು ಇಲ್ಲಿ ಬರಬೇಕು. ಫೋನ್ ಇನ್ನೂ ಎಷ್ಟು ನಿಮಿಷ ಇದೆ? ಐ ಥಿಂಕ್ ಇನ್ನೂ 3 ಮಿನಿಟ್ಸ್ ಇದೆ. 3 ಮಿನಿಟ್ಸಲ್ಲಿ ಅವ್ರು ಹುಡ್ಬೇಕಿಲ್ಲ ಅಂದರೆ ನಾನು ಗೆದ್ದೆ ಅಷ್ಟೇ. ಅದೇ ಥರ ಇಲ್ವಾ ಅಂತ ಹಿಂಗೆ ಕಾಣುತ್ತೆ. ಸೊ ಅವ್ರು ಬಂದರೆ ಇಮಿಡಿಯೇಟಾಗಿ ಡಕ್ ಮಾಡ್ತೀನಿ. ಎಷ್ಟೊಂದಾಗ ಕೆಳಗಡೆ ಗೊತ್ತಿದ್ದೆ, ಆಮೇಲೆ ಏನೂ ಕಾಣಿಸ್ತಲ್ಲ ಅವ್ರು ಬರ್ತಾಯಿದಾರ ಇಲ್ವಾ ಅಂತ. ಸೊ ಅವ್ರು ಬಂದಾಗ ಇಮಿಡಿಯೇಟು ಹೈಡ್ ತಿರ್ಗ. ಸೊ ಅಷ್ಟೇ. ಬಚ್ಚಿಟ್ಕೊಂಡಿದ್ನಲ್ಲ ಅವ್ರಿಗೆ ಇನ್ನೂ ಸಿಕ್ಕಿಲ್ಲ ಅಂತ ಲೈಕ್ 2 ಎಕ್ಸ್ಟ್ರಾ ಮಿನಿಟ್ಸ್ ಕೊಡಿ ಅಂತ ಅಂದರು. ಐಮ್ ಲೈಕ್ ಓಕೆ, ಅವ್ರು ನಂಗೆ ಇಲ್ಲಿ ಹುಡ್ಕೋಕ್ಕಾಗಲ್ಲ ಅಂತ ನಂಗೆ ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ. ಅದಕ್ಕೆ ಇನ್ನೂ 2 ಮಿನಿಟ್ಸ್ ಕೊಟ್ಟಿದ್ದೀನಿ. ನೋಡೋಣ. 2 ಮಿನಿಟ್ಸ್ ಅಂದಿದ ತಕ್ಷಣ ಅವ್ರ ಗ್ರೇಸ್ ಟೈಮು ಆಯ್ತು. ಇನ್ನು ಆ್ಯಕ್ಚುಲಿ ಕಾರ್ತಿಕ್ ಬಚ್ಚಿಟ್ಕೊಬೇಕಾಗಿತ್ತು. ಆಮೇಲೆ ಅವನು ಇಲ್ಲ 20 ಸೆಕೆಂಡ್ಸ್ ಆಗೋಲ್ಲ ನನಗೆ ಬಚ್ಚಿಟ್ಕೊಳ್ಳೋಕ್ಕೆ, ನೀವು ಬೇಗ ಹುಡುಕ್ಬಿಡ್ತೀರಾ ಅಂತ ಎಲ್ಲ ಅಂದು ನಾನು ಆಗುತ್ತೆ ಅಂತ ಅಂದು ನಾನು ತೋರ್ಸೋಕ್ಕೆ ನಾನೇ ಫಸ್ಟ್ ಹೋದೆ. ಸೊ ನೋಡೋಣ, ಫಸ್ಟೇ ಗೆದ್ಬಿಡ್ತೀನಿ ನೋಡಿ ಗೈಸ್. ಟೈಮ್ ಮುಗ್ದಿದೆ, ನಾನು ಆಚೆ ಬರೋಕ್ಕೆ ಅಂದಿದ್ದೆ, ಬಂದೆ. ಇದು ಇಂಪಾಸಿಬಲ್ ತಾನೆ? ಹೆಂಗೆ ಇಂಪಾಸಿಬಲ್? ನಾನು ಓಡ್ಕೊಂಡು ಹೋದೆ, ನೀನು ಹುಡ್ಕೊಂಡಿರ್ಲಿಲ್ಲ. ಆರಾಮಾಗಿ ಮಾಡಿದೆ ನಾನು. 20 ಸೆಕೆಂಡ್ಸ್ ಇತ್ತು ನನಗೆ ಹುಡ್ಕೋಕ್ಕೆ. ನಾನು ಹೆಂಗೆ ಓಡಿದೆ ಗೊತ್ತಾ? ನಾನು ನಿಮ್ಗೆ 10 ನಿಮಿಷ ಕೊಡ್ತೀನಿ. 10 ನಿಮಿಷ ಹಾಂ ನಾನು ಹುಡುಕ್ತೀನಿ. 10 ನಿಮಿಷ 10 ನಿಮಿಷ ಕೊಡ್ತೀನಿ. 10 ನಿಮಿಷ ಹಾಂ ನಾನು ಹುಡುಕ್ತೀನಿ. 10 ನಿಮಿಷ 10 ನಿಮಿಷ ಬಿಟ್ರಿ ಸೇಮ್ ಫ್ಲೋರ್ ಅಂದೆ ಅಲ್ಲ? ಸೇಮ್ ಫ್ಲೋರ್. 10 ನಿಮಿಷ ಕೊಡ್ತೀನಿ. ಸೇಮ್ ರೂಲ್ಸ್ ನಿನ್ನ ಥರನೇ. 10 ನಿಮಿಷ ಕೊಡ್ತೀನಿ. ಓಕೆ, 10 ನಿಮಿಷ ಕೊಡ್ತಾ ಇದ್ದಾನೆ. ನಾನು 7 ಮಿನಿಟ್ಸ್ 3 ಕೊಡ್ತೀನಿ. ಜನ ನೋಡ್ಕೊ. ಅದೇ ನಾವು ಹಂಗೆ ಮಾಡಿದ್ನಲ್ಲ. 3 ಜನ ಹೌದು, ಓಕೆ ಮಾಡ್ತೀವಿ. ಒಬ್ರು ನಾನು 3 ಜನ. ಓಕೆ ಡನ್. 20 ನಿಮಿಷ ತಗೊಂಡು. ಇಲ್ಲ 10 ಮಿನಿಟ್ಸ್ ಅಂತೀವಿ. ಡೋಂಟ್ ವರಿ. ಓಕೆ, ಇವಾಗ ಕಾರ್ತಿಕ್ ತಂದು ನೋಡೋಣ. ಮತ್ತು ಕಾರ್ತಿಕ್ಕು ಇಲ್ಲೇ ಕ್ಲೋಸ್ ಆಗಿರ್ತಾನಂತ, ಎಲ್ಲ ದೂರ ಓಡೋಗ್ತೀರಂತ. ನಾನು ಅವ್ನು ಹುಡುಕಿದ್ದೆ ಒಂದು 2 ಮಿನಿಟ್ ಕೆಳಗಡೆ, 2 ನಿಮಿಷ ಕೆಳಗಡೆ ಹುಡುಕ್ದೆ. ನಿನಗೆ ಏನೋ 10 ನಿಮಿಷ. ನಾನು ಓಡೋದೆ. ಇವನು ದಡ್ಡ ಥರ ನಾನು ಅಂದ್ಕೊಂಡಿದ್ದೆ ಇಲ್ಲೇ ಇರ್ತಾನಂತ. ಪಕ್ಕ ಸ್ಟೋರಲ್ಲೇ ಇದ್ದ ಅವನು. ಯಾವುದಿದು ಲೈಫ್ ಸ್ಟೈಲ? ಹಾಂ, ಲೈಫ್ ಸ್ಟೈಲಲ್ಲಿ ಇದ್ದಾನೆ, ಪಕ್ಕದ ಸ್ಟೋರಲ್ಲೇ. ನಂಗೆ ಗೊತ್ತಿತ್ತು ಇಲ್ಲೇ ಇರ್ತಾನಂತ, ಸ್ಟೋರ್ ದೊಡ್ಡದಾಗಿದೆ, ಇಲ್ಲೇ ಬಚ್ಚಿಟ್ಕೊಂತಾನಂತ. ಅದಕ್ಕೆ ಏನೋ ಒಂದು ನನಗೆ ಅಂದಿದ್ದು ಬೆಟ್ಟು ನಾನು ಫಾಲೋ ಮಾಡಿದೆ. ಇವ್ನು ಹಿಡಿದಿದ್ದೀನಿ. ಸೊ ಯಾರು ಗೆದ್ದಿದ್ದು? ಎಸ್. ಓಕೆ, ಕಾಲ್ ಗೈಸ್. ಅವ್ನು ನಂಗೆ 20 ಸೆಕೆಂಡ್ಸ್ ಕೊಟ್ಟಾಗ ನಾನು ಬೇಸಿಕ್ಲಿ ಓಡೋದೆ, ಫುಲ್ ಸ್ಪೀಡಲ್ಲಿ ಓಡಿದೆ. ಬಿಕಾಸ್ ಈ ಫ್ಲೋರು ತುಂಬ ದೊಡ್ಡದಾಗಿದೆ. ನಾನು ಅಲ್ಲಲ್ಲೇ ನಿಂತ್ಕೊಂಡ್ರೆ ಅವ್ರ ಹತ್ರ ಇಬ್ಬರಿದ್ದಾರೆ ಹುಡ್ಕಕ್ಕೆ ನನಗೆ. ಸೊ ಆಬ್ವಿಯಸ್ಲಿ ಹುಡುಕ್ಬಿಡ್ತಾರೆ. ಅದಕ್ಕೆ ನಾನು ಹೋದೆ. ಸೊ ದ್ಯಾಟ್ ನಾನು ಇನ್ನೊಂದು ಸೈಡ್ ಆಫ್ ದ ಫ್ಲೋರ್ ಯಾವುದೋ ಒಂದು ಸ್ಟೋರಲ್ಲಿ ಬಚ್ಚಿಟ್ಕೊಬೋದಂತ. ಅದು ಎಲ್ಲ ಸ್ಟೋರ್ಸ್ ಇಲ್ಲಿ ಕಾಣಂಗೆ. ಅದಕ್ಕೆ ನಾನು ಹೋಮ್ ಸೆಂಟ್ರಿಗೆ ಹೋಗ್ಬಿಟ್ಟು ಎಲ್ಲೋ ಒಂದು ಕಡೆ ಕೂತ್ಕೊಂಡೆ. ಸೊ ಅದಕ್ಕೆ ನಾನು ಸೇಫ್ ಆದೆ. ಆ್ಯಂಡ್ ಇವನು ಇಲ್ಲೇ ಪಕ್ಕದಲ್ಲಿ. ನಾನು ಪಕ್ಕದ ಸ್ಟೋರ್ಗೆ ಹೋಗ್ಬಿಟ್ಟು ಆರಾಮಾಗಿ ವಾಕಿಂಗ್ ಮಾಡ್ತೀನಿ. ಸೊ ನಂಗೆ ಗೊತ್ತು, ಅದಕ್ಕೆ ಹೇಳ್ತಾ ಇಲ್ವಾ, ನಮ್ಮಿಬ್ಬರು ಹೀ ನೋಸ್ ಅಬೌಟ್ ಮೀ ವೆರಿ ವೆಲ್. ನನಗೆ ಅವನ ಬಗ್ಗೆನೂ ತುಂಬ ಚೆನ್ನಾಗಿ ಗೊತ್ತು. ಇಬ್ಬರು ಹೆಂಗೆ ಥಿಂಕ್ ಮಾಡ್ತೀವಿ ಎಲ್ಲ ಈಚ್ ಅದರಿಗೆ ಗೊತ್ತು. ಅದಕ್ಕೆ ಸೊ ಅಂಡರ್ 2 ಮಿನಿಟ್ಸ್ ಇವನ್ನ ಹುಡುಕಿದ್ದೀನಿ. ಹೆಂಗಿತ್ತು?
ಸೊ ಐ ಗಿವ್ ಯು ಓನ್ಲಿ ದ ಟಾಸ್ಕ್. ನೀನೇ ಅವ್ನಿಗೆ ಏನೋ ಒಂದು ಟಾಸ್ಕ್ ಕೊಡು, ಬಿಕಾಸ್ ನನಗೆ ಅವ್ನ ಬಗ್ಗೆ ಎಲ್ಲ ಗೊತ್ತು, ಅವ್ನಿಗೆಲ್ಲ ಮಾಡಿಸ್ಬಿಟ್ಟಿದ್ದೀನಿ ನಾನು. ಸೊ ನೀನೇ ಆ ಟಾಸ್ಕ್ ಕೊಡು, ಅವ್ನು ಮಾಡ್ಬೇಕು ಇವಾಗ. ಈಸಿ ಅಲ್ಲ ಏನು ಬೀಟ್ ಮಿ ಅಪ್ಪು, ಲೈಕ್ ಬೀಟ್ ಯು ಬಿಫೋರ್ ಡೋಂಟ್ ಗಿವ್ ಈಸಿ ಅಂತ ಇದ್ದಾರೆ ನೋಡು. ಹಾಂ, ಟಾಸ್ಕ್ ಕೊಡು. He is a very shy person, so give him tasks very insta approach people and ask something awkward thara. Yeah, that is very easy. ಪಾಪನ ಮುಖ ಈ ಮುಖ ಅಂತ ನೋಡ್ಬಿಟ್ಟು ಹೇಳಿ ಆಗದ ಮನ್ಸರ್ತ ಕಷ್ಟ. ನಾನೇ ಕೊಟ್ಬಿಡ್ಲಾ? ಬೇಡ ಬೇಡ, ಮತ್ತೆ ನನ್ ತಾನೇ ಇರೋದು, ನಾನು ಕೊಡ್ತೀನಿ. give an idea. But that person should be like, you should know like ಯಾರಿಗೆ ಕೇಳೋಕೆ ಅನ್ಬೇಕು ಅಂತ. So basically the thing that you should go ask. Wait, you will tell the person. You search. I choose the person. ಹೋಗಿವೆ ನೀನು ನಮ್ಗಳಲ್ಲ, ಯಾರಾದ್ರೂ ಆಚೆ ಕಡೆಯಲ್ಲಿ ಅವ್ರ ಹತ್ರ ಹೋಗ್ಬಿಟ್ಟು ನಿಮ್ಮ ಪರ್ಸನ್ ಚೆನ್ನಾಗಿದ್ರೆ ಯಾವ ಪರ್ಸನ್ ಕೇಳಬೇಕು. ಬ್ರೋ, ನೀನು ಕೊಟ್ಟಿದ್ದು ಬೆಟ್ಟೆ ಅದು. ಒಂದು ದಿವಸ ಗೈಸ್ ಅವನು ನಂಗೆ ಹಂಗೆ ಅಂದ. ಅದು ಯಾವುದು ಗೇಮ್ ಇಲ್ಲ ಏನಿಲ್ಲ, ಸುಮ್ಮನೆ ಹಿಂಗೆ ಮಾಡೋಕ್ಕಾಗತ್ತಾ ಅದು ಅಂತ ನೋಡೋಕ್ಕೆ ನಂಗೆ ಅಂದ. ನಾನು ಮಾಡಿಬಿಟ್ಟೆ. ಸೊ ಇವಾಗ ಅವ್ನಿಗಾಗತ್ತಾ ನೋಡೋಣ ಅದು. ಇಲ್ಲ ಅವಳು, ನಾವಿಬ್ರು ಡಿಸ್ಕಸ್ ಮಾಡಿ ಹೇಳ್ತೀವಿ, ಡೋಂಟ್ ವರಿ. ಸೊ ಇವಾಗ ಮಾಲಲ್ಲಿ ಯಾರನ್ನೋ ಒಬ್ರು ಹುಡುಕ್ಬಿಟ್ಟು ಕೇಳೋಣ. ಗೈಸ್ ಒನ್ ಪರ್ಸನ್ ಸಿಕ್ಕಿದ್ರು, ಒಂದು ಅಜ್ಜಿಗೆ ಕೇಳೋ ಅಂದಿದ್ದೀನಿ. ಅವ್ನು ಒಂದು ಮೆಟಾ ಗ್ಲಾಸಸ್ ತೋರಿಸೋ. ಸೊ ಆ ಗ್ಲಾಸಸಲ್ಲಿ ರೆಕಾರ್ಡ್ ಮಾಡ್ತಾನೆ ಅವನು. ರೆಕಾರ್ಡ್ ಮಾಡಿ ಕೇಳ್ತಾನೆ, ಬೇಗ ಹೋಗು. ಓಕೆ, ಸೊ ನಾವೆಲ್ಲ ವೀಡಿಯೋ ಇಟ್ಕೊಂಡ್ರೆ ಚೂರಿ ಆಕ್ವರ್ಡ್ ಆಗುತ್ತಲ್ಲ. ಬೇಗ ಹೋಗು. ಇಲ್ಲೇ ಇರಿ. ಹೇ ಗೈಸ್, ಇಲ್ಲೇ ಇರಿ. You go. It's okay, da. That is a small kid. Go. Bacha, deal is a deal. Go, beg, ha. Beg hogu. Bega kado. Bega hogu. It's okay, you go, da. It's okay. Hogu. Be a sport. Go. Macha hogu. Hogu. Macha hogu. It's okay. Hogu. Macha bega. Beda. Deal is a deal. Very easy deal. It's the most uncomfortable thing for me, bro. Some girl at least. It's okay, you go. Not at Ajji, bro. ಮಚ್ಚ ಆ ಅಜ್ಜಿಗೆ ಹೋಗ್ಬಿಟ್ಟು ಯಾವ ಪರ್ಫ್ಯೂಮ್ ಹಾಕಿದ್ದೀರಾ ಅಂದರೆ ನನ್ನ ಮರ್ಯಾದೆ ಏನಾಗಲ್ಲ, 100 ಕಾಸು ಕರಾಜ್ ಆಗುತ್ತೆ. Someone else, not Ajji. ಅಮ್ಮ ತಾಯಿ, ನಾನು ಮನೆಗೆ ಹೋಗ್ತಿದ್ದೀನಿ ಗೈಸ್. ನಂಗೆ ಆಗಲ್ಲ, ನಾನು ಓಡೋಗ್ಬಿಡ್ತೀನಿ, ಇಲ್ಲ ಬಂದು ಹಿಡ್ಕೊಂಡ್ಬಿಡ್ತಾರೆ. ನಾನು ಮನೆಗೆ ಹೋಗ್ತಾ ಇದ್ದೀನಿ ಡೈರೆಕ್ಟಾಗಿ. ಆಗಲ್ಲ ನನಗೆ ಇವ್ರ ಹತ್ರ. ನಾನೇನು ಮಾಡಲಿ, ಅರ್ಥನೇ ಮಾಡ್ಕೊಳ್ಳಲ್ಲ. ಅವನು ಓಡೇ ಹೋಗ್ಬಿಟ್ಟ. ಈ ಲಿಟ್ರಲಿ ಓಡೋಗ್ಬಿಟ್ಟ ನೋಡಿ, ಓಡೇ ಹೋಗ್ಬಿಟ್ಟಿದ್ದಾನೆ. ಇಡೀ ಅವನಿಗೆ ಕಾರ್ತಿಕ್ ನೋಡಿ, ಏನಾದ್ರು ಬೆಟ್ ಹಾಕಿದ್ರೆ ಯಾವತ್ತೂ ಫುಲ್ಫಿಲ್ ಮಾಡದೇ ಇರೋನು ಅವನು. ವೇರ್ ಇಸ್ ಅಜ್ಜಿ? ಸಿ ಗೈಸ್, ಇದು ಈಸಿ ಇದೆ ನನಗೆ. ಅಯ್ಯಯ್ಯೋ, ಶಿ ಇಸ್ ಟಾಕಿಂಗ್. She got engaged in the conversation the whole time. She got engaged. ಒಬ್ಬರೇ ಸಿಗಬೇಕಿತ್ತು. Okay, wait. She got engaged in a conversation, bro, with some 2 dudes. You want me to go ask? Hey, are you wearing a perfume? What? Are you wearing a perfume? It smells really good. Yes. It's lovely. Thank you. Thank you. It's called Noir. Oh, that's nice. It's by Pascal Morabito. Oh, that's nice. That's really nice. Thank you. Thank you so much. It's recording.
ಸ್ಟಾಪ್ ಆಯಿತು ಮತ್ತೆ ಸ್ಟಾರ್ಟ್. ಸೊ ಗೈಸ್ ನಾವು ಫೈನಲಿ ಎಲ್ಲ ಮುಗೀತು. ನಮ್ದು ಒರಿಜಿನಲ್ ಪ್ಲಾನ್ ಇದ್ದಿದ್ದು ಕಾರ್ತಿಕ್ ಜೊತೆ ಬ್ರೌನ್ ಟೇಬಲಿಗೆಲ್ಲ ಹೋಗೋಕ್ಕೆ, ಬಟ್ ಅದು ಆಗಲ್ಲ ಇವಾಗ. ಇವಳಿಗೇನೋ ಕೆಲಸ ಬಂದಂತ ಹೋಗ್ಬೇಕಂತ. ಸೊ ಯಾ, ನೆಕ್ಸ್ಟ್ ಟೈಮ್ ಯಾವತ್ತೋ ಬೇರೆ ದಿವಸ ಬರ್ತಾಳಂತೆ. ಸೊ ಸದ್ಯಕ್ಕೆ ಬಾಯನು. ಸೊ ಗೈಸ್ ಅವಳನ್ನ ಡ್ರಾಪ್ ಮಾಡಿದ್ಮೇಲೆ ನಾನು ಮನೆಗೆ ಬಂದೆ ಆ್ಯಂಡ್ ಜಾಸ್ತಿ ಏನು ಶೂಟ್ ಮಾಡಿಲ್ಲ ಅದಾದಮೇಲೆ. ಸೊ ಬೇಸಿಕ್ಲಿ ನನ್ನ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ಆ್ಯಂಡ್ ಯಾ, ಸೊ ನನ್ನ ಚಾಲೆಂಜ್ ವಿಡಿಯೋ ಮುಗೀತು. ಆ್ಯಂಡ್ ಯಾರ್ಯಾರು ಈ ಚಾಲೆಂಜ್ ವಿಡಿಯೋ ನೋಡಿ ಎಂಜಾಯ್ ಮಾಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಏನೇನು ಎಂಜಾಯ್ ಮಾಡಿದ್ರೋ ಹೆಂಗೆ ಅನಿಸ್ತೋ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್ ಗೈಸ್. ತುಂಬ ಥ್ಯಾಂಕ್ಸ್ ನನ್ನ ವ್ಲಾಗ್ ನೋಡೋದಕ್ಕೆ. ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.